ನಮಸ್ಕಾರ ಕರ್ನಾಟಕ. ನಿಮ್ಗೆಲ್ಲರಿಗೂ ಗೊತ್ತಿದ್ದ 4 ಜೂನ್ 2025 RCB ಚಾಂಪಿಯನ್ಸ್ ಆಗಿರ್ತಾರ. ಚಾಂಪಿಯನ್ಸ್ ಆದಾಗ ಬೆಂಗಳೂರಿನಾಗ ಸೆಲೆಬ್ರೇಟ್ ಮಾಡಕ್ ಬಂದಾಗ ಇಲ್ಲಂದ್ರೂ ಒಂದ 11 ಮಂದಿ ಕಾಲ್ ತೊಳಿತಕ್ ಸಾಯ್ತಾರ. ಅದಕ್ಕೆಲ್ಲರೂ ಎಷ್ಟು ಮಂದಿ ಹಾರಾಡ್ರ, ಏನ್ ಬೇಕಾದ ವಿರೋಧ ಮಾತಾಡ್ರ. ಅದಕ್ಕಿಂತನೂ ಮೊದಲ 15 ಫೆಬ್ರವರಿ 2025 ಇಲ್ಲಂದ್ರೂ ಒಂದ್ ಡೆಲ್ಲಿನಾಗ ರೈಲ್ವೆ ಸ್ಟೇಷನ್ ಇಲ್ಲಂದ್ರ ಒಂದು 18 ಮಂದಿ ಸತ್ತಾರ. ಅವಾಗ ಯಾರು ಮಾತಾಡ್ಲಿಲ್ಲ. ಮತ್ ಮಹಾಕುಂಭನ್ಯಾಗ ಅಟ್ಲೀಸ್ಟ್ 82 ಮೆಂಬರ್ಸ್ ಸತ್ರ. ಅವಾಗ ಯಾರು ಮಾತಾಡ್ಲಿಲ್ಲ. ಮತ್ ಬಾಳ ದೂರ ಏನಿಲ್ಲ, ಇಲ್ಲೇ ಸೆಪ್ಟೆಂಬರ್ 30, 2008 ಎಲ್ಲಿ ಚಾಮುಂಡಿ ದೇವಿ ಜಾತ್ರೆ ಇದ್ದಾಗ 224 ಮಂದಿ ಸತ್ರ. ಅವಾಗ ಯಾರು ಮಾತಾಡ್ಲಿಲ್ಲ. ಅವಾಗ ಯಾರು ಮಾತಾಡ್ಲಿಲ್ಲ. ಮತ್ ನವೆಂಬರ್ 19, 2012 ಅಲ್ಲಿ ಗಂಗಾ ತೀರ್ನ್ಯಾಗ ಅಲ್ಲಿ ಆರತಿ ಮಾಡೋದ್ ಮುಂದೆ ಅಲ್ಲಿ ಓವರ್ ಕ್ರೌಡೆಡ್ ಆಗಿ 20 ಮಂದಿ ಸತ್ರ. ಅವಾಗ ಯಾರು ಮಾತಾಡ್ಲಿಲ್ಲ. ಅಕ್ಟೋಬರ್ 13, 2013 ಇಲ್ಲಂದ್ರ 115 ಮಂದಿ ಸತ್ತಾರ. ಎಲ್ಲಿ ನವರಾತ್ರಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋದು ಮಧ್ಯಪ್ರದೇಶನಾಗ. ಇಲ್ಲಿ 115 ಮಂದಿ. ಅವಾಗ ಯಾರು ಮಾತಾಡ್ಲಿಲ್ಲ. ಇವ್ರು ಎಲ್ಲಾರು ಅವಾಗ ಎಲ್ಲಾ ಮಾತಾಡ್ಲಾರ್ದವ್ರ ನಮ್ ಸೆಲೆಬ್ರೇಷನ್ RCB ಚಾಂಪಿಯನ್ಸ್ ಸೆಲೆಬ್ರೇಟ್ ಮಾಡೋದ್ ಮುಂದೆ ಹೆಂಗ್ ಮಾತಾಡ್ರು. ಮಾತಾಡ್ಲಿ ಬೇಡ ಅನ್ನಂಗಿಲ್ಲ. ಅವಾಗ ಮಾತಾಡ್ಬೇಕಾಗಿತ್ತವ್ರ. ಬೇರೆ ಕಡೆ ಎಲ್ಲ ಆದಾಗ ಅವ್ರಿಗೆಲ್ಲ ಹೇಟರ್ಸಿಗೆ ಬೇರೆದವ್ರಿಗೆ ಏನೂ ಸಿಕ್ಕಿಲ್ಲ. ಮೊದ್ಲ ನಾವು ಚಾಂಪಿಯನ್ಸ್ ಆಗಿದ್ ಒಂದು ಹೊಟ್ಟೆ ಉರಿ ಅದಾಗಂತಲೇ ಮತ್ತ ಅವ್ರಿಗೆ ಏನ್ರಿ ಸಿಗ್ಬೇಕಲ್ಲ. ಅವ್ರಿಗೆ ಏನ್ರಿ ನಮ್ ಬಗ್ಗೆ ವಿರೋಧ ಮಾತಾಡಕ್ ಸಿಗ್ಬೇಕಲ್ಲ. ಅದ್ರ ಸಂಬಂಧ ಅದ್ 11 ಮಂದಿ ಸತ್ತಿ, ಬರೀ 11 ಮಂದಿ ಸತ್ತಿದ ಅಷ್ಟು ದೊಡ್ಡದು ಮಾಡಿದ್ರು.